ಇವತ್ತು ನಾನು ನಿಮಗೋಸ್ಕರ ಒಂದು ಸಣ್ಣ ಸ್ಟೋರಿ ತಗೊಂಡ್ಬಂದಿದ್ದೀನಿ. ಗಮನ ಇಟ್ಟು ಕಡೆ ತನಕ ಕೇಳಿಸ್ಕೊಡಿ. ಹೀಗೆ ಒಂದು ಕಾಡಲ್ಲಿ ಒಂದು ದೊಡ್ಡ ಹಾವಿತ್ತಂತೆ. ನೆಲದ ಮೇಲೆ ವೇಗವಾಗಿ ಸರಸರ ಅಂತ ಹರಿದು ಹೋಗ್ತಾ ಇತ್ತಂತೆ. ಹರಿಯೋ ರಭಸದಲ್ಲಿ ನೋಡದೆ ಒಂದು ಕತ್ತಿ ಮೇಲೆ ಹರಿದು ಹೋಯ್ತಂತೆ. ಕತ್ತಿ ಚೂಪಾಗಿದ್ದ ಕಾರಣ ಹಾವಿನ ಮೈ ಮೇಲೆ ಒಂದು ಸಣ್ಣ ಗಾಯ ಆಯ್ತಂತೆ. ಇದರಿಂದ ಹಾವಿಗೆ ಕೆಟ್ಟ ಕೋಪ ಬಂತು. ನಾನು ಈ ಕತ್ತಿನ ಸುಮ್ಮನೆ ಬಿಡಲ್ಲ, ಇವತ್ತು ಇದಕ್ಕೊಂದು ಗತಿ ಕಾಣಿಸ್ತೀನಿ ಅಂತ ತನ್ನ ಬಾಯಲ್ಲಿ ಆ ಕತ್ತಿಯನ್ನ ಕಚ್ಚಿ ಆ ಕತ್ತಿನ ಮುರಿಯೋ ಪ್ರಯತ್ನ ಮಾಡ್ತಂತೆ. ಕತ್ತಿ ಚೂಪಾಗಿದ್ದ ಕಾರಣ ಹಾವಿನ ಬಾಯಿ ಹರಿದು ಇನ್ನಷ್ಟು ರಕ್ತ ಸುರಿಯೋಕ್ ಶುರು ಆಯ್ತಂತೆ. ಇದರಿಂದ ಹಾವಿಗೆ ಇನ್ನೂ ಸಿಟ್ಟು ಬಂತು. ಈ ಕತ್ತಿನ ನಾನಿವತ್ತು ಬಿಡೋದೇ ಇಲ್ಲ ಅಂತ ತನ್ನ ಮೈಯನ್ನ ಆ ಕತ್ತಿಯ ಸುತ್ತ ಸುತ್ತಿ ಆ ಕತ್ತಿಯನ್ನ ಮುರಿಯೋ ಪ್ರಯತ್ನ ಮಾಡ್ತಂತೆ. ಕತ್ತಿ ಚೂಪಾಗಿತ್ತು. ಹಾವಿನ ಮೈಯಲ್ಲಿ ಎಲ್ಲೆಡೆ ಗಾಯ ಆಗಿ ತೀವ್ರವಾಗಿ ರಕ್ತ ಸುರಿದು ಹಾವು ಸತ್ತೋಯ್ತಂತೆ. ಹೀಗೆ ನಾವು ಅಷ್ಟೇ ಜೀವನದಲ್ಲಿ ಬೇಡದೇ ಇರೋ ಕಡೆ ಸುಮಾರಷ್ಟು ಸಾಲಿ ಬೇಡದೇ ಇರೋಷ್ಟು ಸಿಟ್ಟು ಕೋಪ ತೋರಿಸಿ ಅನಾವಶ್ಯಕವಾಗಿ ಬೇಡದೇ ಇರೋ ತೊಂದರೆಗಳನ್ನ ಮೈ ಮೇಲೆ ಇಳ್ಕೋತೀವಿ. ಹಾಗಾಗಿ ಸಿಟ್ಟು ಹಿಡಿತದಲ್ಲಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ಬೋದಂತೆ. ಯೋಚನೆ ಮಾಡಿ.